ಎಲ್ರಿಗೂ ವೆಲ್ಕಮ್ ಟು ಹಿಸ್ಟಾರಿಕಲ್ ಟೆಂಪಲ್ಸ್. ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದಾಗೆ ಬೆಂಗಳೂರಲ್ಲಿ ಇರುವಂತಹ ಪ್ರತಿಯೊಂದು ಹಿಸ್ಟಾರಿಕಲ್ ಟೆಂಪಲ್ ಅಂದ್ರೆ ಐತಿಹಾಸಿಕ ಪುರಾತನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತೇಳಿ. ಅದೇ ರೀತಿ ಇವತ್ತು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಕ್ ಬಂದಿರೋದು ನಮ್ಮ ಮೊದಲನೇ ಹಿಸ್ಟಾರಿಕಲ್ ಟೆಂಪಲ್ಸ್ ಬೆಂಗಳೂರು. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಎಲ್ಲಿದೆ, ಅದರ ಇತಿಹಾಸ, ಪುರಾಣ ಕಥೆಗಳೇನು ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ನಮ್ಮ ಮೊದಲ ಹಿಸ್ಟಾರಿಕಲ್ ಟೆಂಪಲ್ ಬೆಂಗಳೂರು. ನೀವು ನೋಡ್ತಾ ಇರೋ ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು 10ರಿಂದ 12ನೇ ಶತಮಾನದ ಒಳಗೆ, ಅಂದ್ರೆ ಚೋಳರು ಆಳ್ವಿಕೆ ಮಾಡ್ತಿದ್ದಂತಹ ಸಮಯದಲ್ಲಿ. ಇನ್ನು ನಾವು ನೋಡೋ ಪ್ರತಿ ದೇವಸ್ಥಾನದ ಮುಂದೆ ಈ ರೀತಿ ಕಲ್ಲಿನ ಕಂಬ ಇದ್ದೇ ಇರುತ್ತೆ. ಇದಕ್ಕೆ ಮೂಲ ಹೆಸರು ಬಂದು ಬ್ರಹ್ಮಸ್ತಂಭ ಅಂತಾನು ಕರೀತಾರೆ. ಆದ್ರೆ ಆಡು ಭಾಷೆಯಲ್ಲಿ ದೇವರ ಕಲ್ಲು, ಗರುಡಗಂಬ ಅಂತ ಕರೆಯೋದು ಕೂಡ ಉಂಟು. ಈ ಬ್ರಹ್ಮಸ್ತಂಭ 18 ಅಡಿ ಎತ್ತರ, 3 ಅಡಿ ಅಗಲ ಇದೆ. ಜೊತೆಗೆ ಬ್ರಹ್ಮಸ್ತಂಭದ 4 ಭಾಗಗಳಲ್ಲೂ ಕೂಡ 4 ದೇವರುಗಳ ರಚನೆ ಕೂಡ ಸುಂದರವಾಗಿ ಕೆತ್ತಲಾಗಿದೆ. ಈ ದೇವಸ್ಥಾನ ಶಿವನಿಗೆ ಅರ್ಪಣೆ ಆಗಿರೋದ್ರಿಂದ ಸೋಮೇಶ್ವರ ಸ್ವಾಮಿ ಎನ್ನುವ ಹೆಸರು ಕೂಡ ಬಂದಿದೆ. ಜೊತೆಗೆ ಎಲ್ಲ ದೇವಸ್ಥಾನದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ದೇವಸ್ಥಾನದ ಗೋಪುರಗಳು. ಕಾರಣ, ಹಬ್ಬ ಅಂತ ಅಂದರೆ ಹೇಗೆ ನಮ್ಮ ಮನೆಯಲ್ಲಿ ವಿಧವಾಗಿ ಅಡುಗೆಗಳು ರೆಡಿ ಆಗ್ತವೋ ಅಥವಾ ನೋಡಲಿಕ್ಕೆ ಸಿಗ್ತವೋ, ಅದೇ ರೀತಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ನಮಗೆ ಈ ಗೋಪುರಗಳಲ್ಲಿ ರಚನೆ ಆಗಿರುವಂತಹ ಪ್ರತಿಯೊಂದು ಕಲ್ಲಲ್ಲಿ ನೀವು ನೋಡ್ಬೋದು ಕೆಲವೊಂದು ದೇವರುಗಳು, ಕೆಲವೊಂದು ಪ್ರಾಣಿಗಳು, ಇದೇ ರೀತಿಯಾಗಿ ನಾನಾ ರೀತಿಯ ರಚನೆಗಳು ಎಷ್ಟೊಂದು ಆಕರ್ಷಣೀಯವಾಗಿರ್ತವೆ ಅಂದರೆ ಅದು ಒಂದು ಕಡೆ ಅಲ್ಲದೆ 2 ಕಡೆನೂ ನಮಗೆ ವಿಭಿನ್ನ ರೀತಿಯ ಶಿಲೆಗಳ ಕೆತ್ತನೆಗಳು ತುಂಬಾನೇ ಆಕರ್ಷಣೀಯವಾಗಿರುತ್ತೆ. ತುಂಬಾನೇ ಅಟ್ರಾಕ್ಷನ್ ಅನ್ಸುತ್ತೆ ನೋಡ್ಲಿಕ್ಕೆ ಕೂಡ. ಸಂಪೂರ್ಣವಾಗಿ ಕಲ್ಲಲ್ಲಿ ಕಟ್ಟಿರೋ ಈ ಗೋಪುರಕ್ಕೆ ಸರಿಸುಮಾರು 1000 ವರ್ಷಗಳೇ ಕಳೆದಿವೆ. ಆದರೂ ಕೂಡ ಯಾವುದೇ ದುರಂತವಾಗಲಿ, ಯಾವುದೇ ಡ್ಯಾಮೇಜ್ ಆಗಲಿ ಈ ಗೋಪುರದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಷ್ಟು ದೃಢವಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಿಂತಿದೆ. ನಿಮಗೆ ತಿಳಿದಿರಲಿ, ಈ ದೇವಸ್ಥಾನ ಕಟ್ಟಿಸಿದ್ದು ಚೋಳರಾದರೂ ಕೂಡ ಇದನ್ನು ಕಟ್ಟಿದ್ದು ನಮ್ಮ ಹೆಮ್ಮೆಯ ಕರ್ನಾಟಕದ ಕಲ್ಯಾಣಿ ಚಾಲುಕ್ಯ. ನಮ್ಮ ಚಾಲುಕ್ಯರ ಆಡಳಿತ ಅವಧಿ 200 ವರ್ಷಗಳು, ಅಂದರೆ 10ರಿಂದ 12ನೇ ಶತಮಾನದವರೆಗೂ ಮಾತ್ರ ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ. ಆದರೆ ನಡೆಸಿದಂಥ 200 ವರ್ಷದ ಆಳ್ವಿಕೆಯಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ 3000 ದೇವಾಲಯಗಳ ಸ್ಥಾಪನೆ ಮಾಡಿದ್ದು ನಮ್ಮ ಈ ಕಲ್ಯಾಣಿ ಚಾಲುಕ್ಯರು. ತುಂಬ ಹೆಮ್ಮೆ ಇದೆ ಹೇಳ್ಕೊಳ್ಳಿಕ್ಕೆ ಕೂಡ. ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು. ದೇವಸ್ಥಾನದ ಒಳಗಡೆಯಿಂದ ಈ ಗೋಪುರ ಹೇಗೆ ಕಾಣುತ್ತೆ ಒಂದು ಸಲ ನೋಡ್ಕೊಂಡು ಬನ್ನಿ. ಇದು ದೇವಸ್ಥಾನದ ಮಧ್ಯಭಾಗದಲ್ಲಿರುವ ಬ್ರಹ್ಮಸ್ತಂಭ. ನೀವು ನೋಡ್ತಿರೋ ಈ ಮಂಟಪನೂ ಕೂಡ 48 ಕಂಬಗಳನ್ನು ಒಳಗೊಂಡಿದೆ. ಜೊತೆಗೆ ಪ್ರತಿ ಕಂಬದಲ್ಲೂ ತನ್ನದೇ ಆದ ವಿಭಿನ್ನ ಶೈಲಿಯ ಕಲಾಕೃತಿಗಳನ್ನು, ಶಿಲೆಗಳ ಕೆತ್ತನೆಗಳನ್ನು ಅಳವಡಿಸಿಕೊಂಡಿರೋದ್ರಿಂದ ತುಂಬಾನೇ ಅದ್ಭುತವಾಗಿ, ಸುಂದರವಾಗಿ ಪ್ರತಿ ಕಲ್ಲು ಕೂಡ ಕಾಣುತ್ತೆ. ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದ ಕಲೆ, ವಾಸ್ತುಶಿಲ್ಪಗಳನ್ನು ನೋಡಿ ಅಲ್ಲಿಂದ ಇನ್ಸ್ಪೈರ್ ಆಗಿ ಅದೇ ಮಾದರಿಯಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಒಂದು ವೇಳೆ ಆ ಕಾಲದ ಕಲೆಗಾರರು, ಕೆತ್ತನೆಕಾರರು ಹುಳಿ ಸುತ್ತಿಗೆ ಹಿಡಿದು ತಮ್ಮ ಪರಿಶ್ರಮದಿಂದ ಈ ರೀತಿಯ ಶಿಲ್ಪಗಳನ್ನು, ವಿಭಿನ್ನ ರೀತಿಯ ಶಿಲೆಗಳನ್ನು ಕೆತ್ತದೆ ಹೋಗಿದ್ದಿದ್ರೆ ನಮಗೆ ಇವತ್ತು ಇದೆಲ್ಲ ನೋಡ್ಲಿಕ್ಕೆ ಸಿಗ್ತಾನೆ ಇರಲಿಲ್ಲ. ದೇವರ ದರ್ಶನದ ನಂತರ ಸ್ವಲ್ಪ ಸಮಯ ಈ ಮಂಟಪದಲ್ಲಿ ಕಾಲ ಕಳೆದಂತ ನಮಗೆ ಸಿಕ್ಕಂತ ಸಮಾಧಾನ, ಮನಸ್ಸಿಗೆ ನಿರಾಳತೆ, ಬಹುಶಃ ಈ ರೀತಿಯ ಅನುಭವ ಆಗುವುದು ದೇವಸ್ಥಾನಗಳಲ್ಲಿ ಮಾತ್ರ ಅನ್ನೋದು ನನಗೆ ಅನಿಸಿತ್ತು. ದೇವಸ್ಥಾನದ ಒಳಾಂಗಣದ ಆವರಣವೂ ಕೂಡ ಅಷ್ಟೇ ಸ್ವಚ್ಛವಾಗಿ, ಶುಚಿಯಾಗಿ ಇದ್ದ ಕಾರಣ ತುಂಬಾ ನೋಡೋಕ್ಕೆ ಸುಂದರವಾಗಿ ಕಾಣ್ತಾ ಇತ್ತು. ಎಷ್ಟೋ ಪುರಾಣ ಕಥೆಗಳ ಪ್ರತಿಬಿಂಬಿಸೋ ಶಿಲೆಗಳನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿರೋದು ಇನ್ನೊಂದು ವಿಶೇಷನೇ ಹೌದು. ಇಲ್ಲಿ ನಾವು ನೋಡಬೇಕಾಗಿರೋ ಪ್ರಮುಖವಾದ ಶಿಲೆಗಳ ಕೆತ್ತನೆಗಳು ಅಂತಂದರೆ, ತಾಯಿ ದುರ್ಗಿ ಮಹಿಷಾಸುರನ ಸಂಹಾರ ಮಾಡಿದ್ದು, ಶಿವಪಾರ್ವತಿಯ ಗಿರಿಜ ಕಲ್ಯಾಣ ಮತ್ತು ವಿಜಯನಗರ ಸಾಮ್ರಾಜ್ಯದ ಕಥೆ ಹೇಳುವ ಈ ಮಂಟಪದ ಕಂಬಗಳು, ಹೀಗೆ ಹಲವಾರು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಕಥೆಗಳನ್ನು ನಾವು ಇಲ್ಲಿ ಶಿಲೆಗಳ ಮೂಲಕ, ಕೆತ್ತನೆಗಳ ಮೂಲಕ ನೋಡ್ಬೋದು.
ವಿಜಯನಗರ ಸಾಮ್ರಾಜ್ಯದ ಕೊನೆಯಲ್ಲಿ ಅಂದರೆ 15ನೇ ಶತಮಾನದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ನಮ್ಮ ನಾಡಪ್ರಭು ಹಿರಿಯ ಕೆಂಪೇಗೌಡರು ಈ ದೇವಸ್ಥಾನಕ್ಕೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಕತೆ ಪುರಾಣಗಳ ಪ್ರಕಾರ ಈ ದೇವಸ್ಥಾನನ ಚೋಳರು ಕಟ್ಟೋಕು ಮುಂಚೆ ಇದು ತುಂಬ ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ಇದ್ದ ಮಾಂಡವ್ಯ ಋಷಿಗಳು, ಮಹಾಮುನಿಗಳಾದ ಮಾಂಡವ್ಯ ಋಷಿಗಳು ಇಲ್ಲಿ ತಮ್ಮ ಯಜ್ಞ ಯಾಗಾದಿಗಳನ್ನು ಜಪ ತಪಗಳನ್ನು ಮಾಡ್ತಾ ಇದ್ರು. ನಂತರ ಚೋಳರು ಇಲ್ಲಿ ಈ ದೇವಸ್ಥಾನ ಕಟ್ಟಿಸೋದಕ್ಕೆ ಶುರು ಮಾಡಿದ್ರು ಅನ್ನೋದು ಇತಿಹಾಸ. ಇದಿಷ್ಟು ಈ ದೇವಸ್ಥಾನದ ಕತೆ ಪುರಾಣ ಇತಿಹಾಸಗಳಾದರೆ ಈ ದೇವಸ್ಥಾನದ ಕೊಡುಗೆ ನಮಗೆ ಏನು ಅಂತ ನೀವು ಕೇಳಿದ್ರೆ 80 ಮತ್ತು 90ರ ದಶಕದಲ್ಲಿ ನಡೆದಂಥ ಸುಮಾರು ಸಿನಿಮಾಗಳ ಚಿತ್ರೀಕರಣ ಅಥವಾ ಶೂಟಿಂಗ್ ಅಂತ ಏನು ಹೇಳ್ತೀವಿ ಅದು ಈ ದೇವಸ್ಥಾನದಲ್ಲಿ ಕೂಡ ನಡೆದಿದೆ. ಅದರಲ್ಲಿ ಮುಖ್ಯವಾಗಿ 2 ಸಿನಿಮಾಗಳ ಬಗ್ಗೆ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಒಂದು ಬಂದು ಓಂ ಚಿತ್ರ. ನಿಮಗೆಲ್ರಿಗೂ ಗೊತ್ತೇ ಇದೆ 90ರ ದಶಕದಲ್ಲಿ ಅಂದರೆ 1995ರಲ್ಲಿ ರಿಲೀಸ್ ಆದ ಈ ಓಂ ಚಿತ್ರ ಎಷ್ಟರ ಮಟ್ಟಿಗೆ ಹೆಸರು ಮಾಡಿತ್ತು ಅಂತ ನಾನು ಹೊಸದಾಗಿ ಈ ಸಿನಿಮಾದಲ್ಲಿ ಬರೋ ಏ ದಿನಕರ ಎಂಬ ಫಿಲಂ ಸಾಂಗ್ ನ ಶೂಟಿಂಗು ಈ ದೇವಸ್ಥಾನದಲ್ಲಿ ನಡೆದಿದೆ. ಅದರ ಸಣ್ಣ ತುಣುಕುನ ನೋಡ್ಕೊಂಡು ಬನ್ನಿ. ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಕನಸೇ ಬೇಡ, ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ನೋಡಿದ್ರಲ್ಲ, ಆ ಕಾಲದಲ್ಲೇ 500ಕ್ಕೆ ಹೆಚ್ಚು ಸಾರಿ ರಿಲೀಸ್ ಆದಂತಹ ಸಿನಿಮಾ ನಮ್ಮ ಈ ಕನ್ನಡ ಹೋಮ್ ಚಿತ್ರ. ಇಲ್ಲಿವರೆಗೂ ರಿಲೀಸ್ ಆಗಿರೋ ಯಾವ ಸಿನಿಮಾನು ಕೂಡ ಈ ರೆಕಾರ್ಡ್ ನ ಬ್ರೇಕ್ ಮಾಡಿಲ್ಲ ಅನ್ನೋದು ಅಷ್ಟೇ ನಿಜ. ಇನ್ನೊಂದು ಸಿನಿಮಾ ಚಂದು, ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರು ನಟಿಸಿರುವಂತಹ ಚಂದು ಸಿನಿಮಾದ ಕೆಲವೊಂದು ಫೈಟಿಂಗ್ ಸೀನು ಕೂಡ ಈ ದೇವಸ್ಥಾನದಲ್ಲಿ ನಡೆದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾವುದೇ ಸಿನಿಮಾ ಶೂಟಿಂಗ್ಗಳು ನಡೀತಾ ಇಲ್ಲ. ಕಾರಣ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಅಂದರೆ ಸರ್ಕಾರದ ಅಂಡರಲ್ಲಿ ಬರೋದ್ರಿಂದ. ಇದಿಷ್ಟು ಈ ದೇವಸ್ಥಾನದ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಇನ್ನೊಂದು ಹಿಸ್ಟಾರಿಕಲ್ ಟೆಂಪಲ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಟಾಟಾ, ಬಾಯ್.